ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೀಟ್ರೂಟ್ ಪಲ್ಯ ಮತ್ತು ಬೀಟ್ರೂಟ್ ಹಲ್ವಾ ಮಾಡ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ, ನೀವು ಪೂರಿ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ. ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ತುರಿದಿಟ್ಕೊಂಡಿದ್ದೀನಿ. ಇದು ಖಾರ ಪಲ್ಯ ಮಾಡ್ಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ. ಒಂದು ಅರ್ಧ kg ಬೀಟ್ರೂಟ್ ತಂದು ತುರಿದಿರೋದು. ಬೀಟ್ರೂಟ್ ತೊಗೊಳ್ಬೇಕಾದ್ರೂ ಅಷ್ಟೇ ಗಟ್ಟಿಯಾಗಿರೋಂಥ ಬೀಟ್ರೂಟ್ ತೊಗೊಳ್ಳಿ, ಫ್ರೆಶ್ ಆಗಿರುತ್ತೆ. ಮೇಲೆ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೋಬೇಕು. ಈಗ ಮೊದಲಿಗೆ ನಾನು ಪಲ್ಯ ಮಾಡ್ಕೊಳ್ತಿದ್ದೀನಿ. ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ 1/4 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಬೇಳೆಗಳು ಸ್ವಲ್ಪ ಚಟಪಟ ಅಂದು ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆಗಬೇಕು. 2 ಈರುಳ್ಳಿ, ಹಾಗೆ 5 ರಿಂದ 6 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಬೀಟ್ರೂಟು ಸ್ವೀಟ್ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪಲ್ಯ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿನ 1 ರಿಂದ 1.5 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ಬೀಟ್ರೂಟು ಫ್ರೆಶ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ 1 ನಿಮಿಷ ಫ್ರೈ ಆಗಿದೆ ಈರುಳ್ಳಿ. ಈಗ ಬೀಟ್ರೂಟ್ ಹಾಕ್ಕೊಂಡು ಶುಂಠಿ ಭಾಗ ಐತಲ್ಲ ಅದನ್ನ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮಿಕ್ಕಿರೋದು ಸ್ವೀಟ್ ಮಾಡ್ಕೊಳ್ಳೋಣ, ಹಲ್ವಾ ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ತೀನಿ. ಎಣ್ಣೆಯಲ್ಲಿ 2 ರಿಂದ 3 ನಿಮಿಷದಷ್ಟು ಬೀಟ್ರೂಟ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೆಶ್ ಬೀಟ್ರೂಟ್ ಆಗಿರೋದ್ರಿಂದ ಎಷ್ಟೊಂದು ನೀರಿನ ಅಂಶ ಇದೆ ಅದರಲ್ಲಿ. ಈಗ ಒಂದು 2-3 ನಿಮಿಷ ಆದಮೇಲೆ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ನೋಡಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಬಿಟ್ಟರೆ ಸಾಫ್ಟಾಗಿ ಬೆಂದೋಗುತ್ತೆ. ಇಲ್ಲಿ ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಆದರೂ ಎಷ್ಟು ತೇವಾಂಶ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಆ ಥರ ಫ್ರೆಶ್ ಬೀಟ್ರೂಟ್ ಇದ್ರೆ ಮಾತ್ರ ಈ ಥರ ಬರುತ್ತೆ. ನಾನು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಬೇಕಾದರೆ ಹಾಕ್ಕೊಳ್ಬೋದು, ಕಂಪಲ್ಸರಿ ಇಲ್ಲ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಕೂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು 1-2 ನಿಮಿಷ ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸಿಂಪಲಾಗಿ ಪಲ್ಯ ರೆಡಿ ಆಯಿತು. ನಿಮಗೆ ಮೊಸರನ್ನ ತಿನ್ನೋಕ್ಕೆ ಅಥವಾ ಪಲ್ಯ ಏನೂ ಇಲ್ಲ, ತರಕಾರಿ ತಿನ್ನಲ್ಲ ಮಕ್ಕಳಿಂದ ಕೂಡ ಈ ರೀತಿ ಪಲ್ಯ ಮಾಡ್ಕೊಳ್ಬೋದು, ಅಥವಾ ಚಪಾತಿ ಒಳಗಡೆ ರೋಲ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ವೀಟ್ ರೆಸಿಪಿ ಹಲ್ವಾ ಮಾಡ್ಕೊಳ್ಳೋಣ. ನಾನು ಒಂದು ಬಾಣಲಿಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ಕರೆದಿಟ್ಕೊಳ್ಳೋಣ. ನೀವು ಬಾದಾಮಿ ಕೂಡ ಹಾಕ್ಕೊಳ್ಬೋದು. ನಾನು ಬಾದಾಮಿ ಪುಡಿ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಬಾದಾಮಿ ಹಾಕ್ಕೊಂಡಿಲ್ಲ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಅದೇ ಬಾಣಲಿಲಿ ಸ್ವಲ್ಪ ತುಪ್ಪ ಮಿಕ್ಕಿದೆ, ಅದಕ್ಕೆ ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬೀಟ್ರೂಟ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಬೇಕು. ಫ್ರೆಶ್ ಆಗಿರೋದ್ರಿಂದ ಬೀಟ್ರೂಟು ನಿಮಗೆ ತಳ ಏನು ಹಿಡಿಯಲ್ಲ. ಚೆನ್ನಾಗೇ ಫ್ರೈ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ರಿಂದ 3 ನಿಮಿಷದಷ್ಟು. ನೋಡಿ, ನೀರಿನಂಶ ಎಷ್ಟು ಕಮ್ಮಿ ಆಗಿದೆ. ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಫ್ರೈ ಆದಮೇಲೆ ಚೆನ್ನಾಗಿ ನೀರಿನಂಶ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹಾಲು ಹಾಕೋಬೇಕಾಗತ್ತೆ. ಹಸಿ ಹಾಲು ಅಥವಾ ಕಾಯಿಸಿರೋ ಹಾಲು ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ನೀವು. ನಾನಿಲ್ಲಿ ಕಾಯ್ದು ಹಾರಿರೋಂಥ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿದ್ದೀವಲ್ಲ, ಹಾಲಲ್ಲಿ ಸಾಫ್ಟಾಗಿ ಬೇಯಬೇಕು. ಕೆಲವ್ರಿಗೆ ಬೀಟ್ರೂಟ್ ಆಗಲಿ ಕ್ಯಾರೆಟ್ ಆಗಲಿ ಹಲ್ವಾಗಳಲ್ಲಿ ತುಂಬ ಡ್ರೈ ಇದ್ದರೆ ಇಷ್ಟಪಡ್ತಾರೆ. ಕೆಲವರಿಗೆ ಸ್ವಲ್ಪ ಬಾಯಿ ತುಂಬ ಸಿಗಬೇಕು, ಸ್ವಲ್ಪ ಜ್ಯೂಸಿ ಥರ ಇದ್ರೆ ಇಷ್ಟಪಡ್ತಾರೆ. ನಾನು ಸ್ವಲ್ಪ ಜ್ಯೂಸಿ ಥರ ಮಾಡ್ಕೊಳ್ತೀನಿ, ಮಕ್ಳಿಗೆ ಇಷ್ಟ ಆಗುತ್ತೆ. ನೋಡಿ, ಹಾಲಿನ ಅಂಶ ಎಲ್ಲ ಎಳ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ ಬೀಟ್ರೂಟು. ಸಕ್ಕರೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ತೆಳ್ಳ ಥರ ಆಗುತ್ತೆ ಬೀಟ್ರೂಟ್ ಪಲ್ಯ ಹಲ್ವಾ. ಎಲ್ಲ ಬೆಂದಿದೆ ಚೆಕ್ ಮಾಡ್ಕೊಂಡು ಆಮೇಲೆ ಸಕ್ಕರೆ ಹಾಕೋಬೇಕು. ನೀವು ಮೊದಲೇ ಸ್ವೀಟ್ ಹಾಕ್ಬಿಟ್ರೆ ಬೀಟ್ರೂಟ್ ಬೇಯೋದಿಲ್ಲ. ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಬೆಲ್ಲ ಇಷ್ಟಪಡೋರು ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಬೀಟ್ರೂಟ್ ಬೆಂದಮೇಲೆ ಹಾಕೋಬೇಕು, ಸಕ್ಕರೆ ಆಗಲಿ ಬೆಲ್ಲ ಆಗಲಿ. ಈಗ ಸಕ್ಕರೆ ಹಾಕಿದ್ಮೇಲೆ ನೋಡಿ ಮತ್ತೆ ನೀರು ಥರ ಆಗಿದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಕರೆಕ್ಟು ಯಾವ ಹದ ಇತ್ತು ಮೊದಲು ಅದೇ ಹದಕ್ಕೆ ಬರುತ್ತೆ. ಸ್ವೀಟು ಅಷ್ಟೇ ತುಂಬ ಹಾಕೋದು ಬೇಕಾಗಿಲ್ಲ. ನೀವು ಬೀಟ್ರೂಟಲ್ಲೇ ಸ್ವೀಟ್ ಅಂಶ ಇರುತ್ತೆ. ಮತ್ತು ನಾನು ಇಲ್ಲಿ ಬಾದಾಮಿ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಾದಾಮಿ ಪುಡಿಲೂ ಕೂಡ ಸ್ವೀಟ್ ಇರುತ್ತೆ. ಹಾಗಾಗಿ ಸಕ್ಕರೆ ಪ್ರಮಾಣನ 1/4 ಕಪ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಮತ್ತೆ ಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳೋದು. ಸಕ್ಕರೆ ಆದಷ್ಟು ಕಡಿಮೆ ಕೊಡಿ. ಬಾದಾಮಿ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟು ಒಂದು 5 ನಿಮಿಷ ಆದಮೇಲೆ ಸರ್ವ್ ಮಾಡುವಾಗ ನೋಡಿ, ಈ ಥರ ತೇವಾಂಶ ಈ ಸಕ್ಕರೆ ಇದೆಲ್ಲ ಎಷ್ಟೊಂದು ಲಿಕ್ವಿಡ್ ಥರ ಇತ್ತು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಥರ ಗಟ್ಟಿ ಥರ ಆಗಿರುತ್ತೆ. ಸ್ವಲ್ಪ ಜ್ಯೂಸಿ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಹಲ್ವಾ ಹಾಗೆ ಪಲ್ಯ ಎರಡೂ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ಚಪಾತಿಗೆ, ಅನ್ನಕ್ಕೆ ನೆಂಚ್ಕೊಳ್ಳೋದಕ್ಕೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ಒಂದ್ಸಲ ಟ್ರೈ ಮಾಡಿ. ನಂದು ಹಳೆ ವಿಡಿಯೋ ಹಾಲು ಕುರ್ಮಾ ಮಾಡಿದ್ನಲ್ಲ, ಅದಕ್ಕೆ ಕಮೆಂಟ್ ಮಾಡಿದಂಥ ಮಂಜುಳಾ ವಾಲಿಶ್, ಪ್ರೇಮ ಗಣೇಶ್, ಕಾವ್ಯ, ಉಷಾ ಹಾಗೆ ಸುಪ್ರಿಯಾ ಅನ್ನೋರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ನೀವು ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.